ಆನಂದ್ ಸರ್, ಯಾದಗಿರಿ ಜಿಲ್ಲೆ ಹಾಗೆಯೇ ಸಾಕಷ್ಟು ಜಿಲ್ಲೆಗಳಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಅಥವಾ ಬೇರೆ ಬೇರೆ ಅಧಿಕಾರಿಗಳು, ಆಹಾರ ಮತ್ತು ನಾಗರಿಕರ ಸರಬರಾಜು ಇಲಾಖೆಯ ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ, ಅನ್ನಭಾಗ್ಯ ಯೋಜನೆಯ ಮುಖೇನ ಬಡವರಿಗೆ ಸಿಗಬೇಕಾದಂಥ ಅಕ್ಕಿ ಅದೆಲ್ಲೋ ವಿದೇಶಕ್ಕೆ ಮಾರಾಟ ಆಗ್ತಾ ಇದೆ ಅಂತೇಳಿ ನಿಜಕ್ಕೂ ಕೂಡ ಕಳವಳಕಾರಿಯಾದಂಥ ವಿಚಾರ. ಹೀಗೆ ದಂಧೆಗಳು ರಾಜ್ಯವ್ಯಾಪಿ ವ್ಯಾಪಿಸಿದೆಯಾ ಸರ್, ಹೇಗೆ? ಒಂದು ನನಗೆ ಅಂದರೆ ಕನ್ಫರ್ಮೇಷನ್ ಕೆಲವು ತಪ್ಪಾಗಿ ಕೆಲವು ಆಂಗ್ಲ ಭಾಷೆ ಶಬ್ದಗಳು ಬರುತ್ತೆ, ಸೊ ಕ್ಷಮೆ ಇರಲಿ. ನಮಗೊಂದು ಕನ್ಫರ್ಮೇಷನ್ ಬೇಕಾಗಿರೋದು ಏನು ಅಂದರೆ, ಇವರು ಯಾವ ಹಕ್ಕಿನ ಕೊಂಡ್ಕೊತಾ ಇದ್ದಾರೋ ಅದೇ ಕ್ವಾಲಿಟಿ ಅಕ್ಕಿ ನಮಗೆ ದಿನಸಿ ಅಂಗಡಿ ಅಂದರೆ ಏನದೆ ನ್ಯಾಯಬೆಲೆ ಅಂಗಡಿಯಲ್ಲಿ ಸಿಗ್ತಾ ಇದೆಯಾ ಅದು ನಮಗೆ ಗೊತ್ತಿಲ್ಲ. ಓಕೆ. ಸೊ ನನಗೊಂದ್ಕೊಳ್ಳೋದು, ಇವರು ರೈತರಿಂದ ಎಲ್ಲಿ ಕೊಂಡ್ಕೊಳ್ಳೋ ಅಕ್ಕಿನೇ ಬೇರೆ, ಫಲಾನುಭವಿ ಇವ್ರು ಮಂಜುನಾಥ್ ಅವ್ರಿಗೆ ಸಿಗ್ತಾ ಇರೋ ಅಕ್ಕಿನೇ ಬೇರೆ. ಆಯ್ತಾ? ಸೊ ಅಲ್ಲಿಂದ ಒಳ್ಳೆ ಅಕ್ಕಿನ ತಗೊಂಡು ಅದು ಮಿಲ್ಗೆ ಹೋಗಿ ಅದು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಇನ್ನು ಬೇಡದೇ ಇರೋ ಅಕ್ಕಿ, ಕಳಪೆ ಅಕ್ಕಿ ಬಂದು ನ್ಯಾಯಬೆಲೆ ಅಂಗಡಿಗಳಲ್ಲಿ ವಿತರಣೆ. ಯಾಕೆಂದರೆ ಈಗ ಒಂದು 10 ಕೋಟಿ ನನಗೆ 10 ಟನ್ ಬಂದಿದೆ ಅಂದರೆ ನಾನು 10 ಟನ್ಗೆ ಬಿಲ್ ಮಾಡಲೇಬೇಕು. ಸೊ ಹಾಗಾಗಿ ಬಿಲ್ಲಲ್ಲಿ ನಾವು ಮೋಸ ಮಾಡೋಕ್ಕಾಗಲ್ಲ. ಸೊ ಆದರೆ ವಸ್ತುಗಳು ಬದಲಾವಣೆ ಮಾಡ್ಬೋದು. 10 ಟನ್ ನಾನು ಒಳ್ಳೆ ಅಕ್ಕಿ ತೊಗೊತೀನಿ, ಅದನ್ನು ಎಕ್ಸ್ಪೋರ್ಟ್ ಮಾಡ್ತೀನಿ. ಈ 10 ಟನ್ನನ್ನು ಬೇರೆ ಅವನು ನನಗೆ ರೀಪ್ಲೇಸ್ಮೆಂಟ್ ಮಾಡಿಬಿಟ್ಟು ಒಂದು ಕಳಪೆ ಮಾಲನ್ನು ಕೊಡ್ತೀನಿ, ಕಳಪೆ ಅಕ್ಕಿ ಕೊಡ್ತೀನಿ, ಅದನ್ನು ನಾನು ಫಲಾನುಭವಿಗಳಿಗೆ ಕೊಡ್ತೀನಿ. ಸೊ ಹಾಗಾಗಿ ಅವನು ತುಂಬ ಸುಲಭವಾಗಿ ತಪ್ಪಿಸ್ಕೊತಾನೆ ಅದು ಕೇಸಲ್ಲಿ. ಎಕ್ಸ್ಪೋರ್ಟ್ ಆಗಿರ್ಬೋದು, ನಿಮಗೆ ಏನು FIR ಮಾಡ್ಬೋದು, ಇವ್ರಿಗೇನೋ ಒಂದು ಮಾಡ್ತಾರೆ. ಅದು ಆ್ಯಕ್ಚುಲಿ ನ್ಯಾಯಾಲಯದಲ್ಲಿ ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಅವನ ಹತ್ರ ಬಿಲ್ಲಲ್ಲಿ ಅವ್ನು ಬಂದಿರೋದು ಅಕ್ಕಿ ಅಕೌಂಟ್ಸ್ ಇರುತ್ತೆ. ಆಯಿತಾ? ಅಲ್ಲಿ ಪ್ರೂವ್ ಮಾಡಬೇಕು ಅಂದರೆ ಅಕ್ಕಿ ಇದೇ ಅಕ್ಕಿ ಅಂತ ಮಾಡಬೇಕು ಅಂದರೆ ಇವ್ರ ಹತ್ರ ಕ್ವಾಲಿಟಿ ಟೆಸ್ಟ್ ಇರಬೇಕು. ಅಕ್ಕಿನ ಇಂಥ ಜಾಗದಿಂದನೇ ಬೈ ಮಾಡಿದ್ದೀರಾ, ಇದೇ ಕ್ವಾಲಿಟಿ ಅಕ್ಕಿ ಅಂತ, ಅದು ಪ್ರೂವ್ ಮಾಡಲ್ಲ ಇವರು. ಓಕೆ. ಸೊ ಯಾಕೆಂದರೆ ಅಲ್ಲಿ ತಗೊಳ್ಳೋ ಕ್ವಾಲಿಟಿನೇ ಬೇರೆ, ರೈತರು ಕೊಡೋದೇ, ಫಲಾನುಭವಿಗಳು ಕೊಡೋದೇ ಕ್ವಾಲಿಟಿ ಇರೋದ್ರಿಂದ ಅಜಗಜಾಂತರ ಕ್ವಾಲಿಟಿ ವ್ಯತ್ಯಾಸ ಆದರೆ ನ್ಯಾಯಾಲಯದಲ್ಲಿ ನಿಮಗೆ ಸಾಕ್ಷಿ ಬಿದ್ದೋದಾಗ ಅವನಿಗೆ ಬೆನಿಫಿಟ್ ಆಫ್ ಡೌಟ್ ಏನಂತಾರೆ, ಆ ಡೌಟಲ್ಲಿ ಅವನು ಬಿಡುಗಡೆ ಆಗುತ್ತೆ. ಇದು ಸುಮ್ಮನೆ ನಿಮಗೆ ಕಣ್ಣೋಡ್ಸೋ ಒಂದು ಮ್ಯಾಜಿಕ್ ತಂತ್ರ ಅಷ್ಟೇ. ಮ್ಯಾಜಿಕ್ ಅಲ್ಲೇನು ನಡೆದಿರಲ್ಲ, ನಡೆದಂಗೆ ತೋರಿಸ್ತಾರೆ. ಎಸ್, ಬಟ್ ಸಿಗಬೇಕಾದಂಥ ಅಕ್ಕಿ ಸಿಗ್ತಾ ಇಲ್ಲ. ಅದು ನನಗೂ ಗೊತ್ತಿಲ್ಲ, ಯಾಕಂದ್ರೆ ನಾನೇನು BPL ಅಲ್ಲ, ಮಂಜುನಾಥ್ ಫಲಾನುಭವಿಯಾಗಿದ್ರೆ ನಾನು ಸ್ವಲ್ಪ ತನಿಖೆ ಮಾಡುವರಾಗಿತ್ತು. ಸೊ ನಾನು APL ಇರೋದ್ರಿಂದ ನಾನು ಅಷ್ಟು ಡೀಟೇಲ್ ಆಗಿ ನನಗೆ ಹೋಗಿ ಟೈಮ್ ಸಿಕ್ಕಿಲ್ಲ. ಎಸ್.